ಅದೇ ಕರೆಕ್ಟಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ತಿರುಪತಿಗೆ ಹೊಡ್ತಾ ಇದ್ದೀವಿ. ಸೊ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹೋಗೋಕ್ಕೆ. ಗೋವಿಂದ ಗೋವಿಂದ. ನಾನು ಮಾಡಲ್ಲ. ಎಲ್ಲಿದೆಯಾ ಮಮ್ಮಿ? ಮರಳ್ಳಿ. ಎಷ್ಟೊತ್ತು? 1.5 hour. ತಿರುಮಲ ತಲುಪಕ್ಕೆ 1.5 hour ಬೇಕು. ಈಗ ಮುಳುಬಾಗಿಲು ತಲುಪಿದ್ದೀವಿ. ಹೋಗ್ತಾ ಇದ್ದೇವೆ ತಿರುಪತಿಗೆ. ತಿರುಪತಿಗೆ ಬಂದಿದ್ದೀವಿ. ನನ್ನ ಮಗ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಸೊ ಈಗ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿನ 4ರಿಂದ 4:15 ಬಿಟ್ವಿ ಮನೆ. ಅಲ್ಲಿಂದ ನಾವು ತಿರುಪತಿ ತಲುಪಿದ್ದು 8:30ಗೆ ತಲುಪಿದ್ವಿ. ಸೊ 9 ಗಂಟೆಗೆ ಹೋಮ ಇತ್ತು. ಶ್ರೀ ಶ್ರೀನಿವಾಸ ದಿವ್ಯ ಅನುಗ್ರಹ ಹೋಮಗೆ ಇಬ್ಬರು ಅಟೆಂಡ್ ಮಾಡಿದರು. ಈ ಹೋಮದಲ್ಲಿ ಟಿಕೆಟ್ ಬೇಕಂದರೆ TTD ಆ್ಯಪ್ನಲ್ಲಿ ಅರ್ಜಿತ ಸೇವಾ ಆಪ್ಷನ್ಸ್ನಲ್ಲಿ ಬುಕ್ ಮಾಡ್ಕೋಬೋದು ಗಾಯ್ಸ್. ಈ ಹೋಮ ಅಟೆಂಡ್ ಮಾಡಿದರೆ ಸ್ಪೆಷಲ್ ದರ್ಶನ 300 ರೂಪಾಯಿದು ಟಿಕೆಟ್ ಸಿಗುತ್ತೆ. ಇದು ಎಲ್ಲಿ ಬರುತ್ತೆ ಅಂದರೆ ಶ್ರೀವಾರಿ ಮೆಟ್ಲು ಹತ್ತುತ್ತೀವಲ್ಲ, ಸೊ ಅಲ್ಲಿ ಬರುತ್ತೆ. ಅಲ್ಲಿ ಎಂಟ್ರೆನ್ಸಲ್ಲೇ ಒಂದು ಹಾಲ್ ಇದೆ, ಶೆಡ್ ಥರ ಕಟ್ಟಿದ್ದಾರೆ. ಅಲ್ಲಿ ಹೋಮ ನಡೀತಾ ಇರುತ್ತೆ. ಸೊ ಅವ್ರು ಬರೋವರೆಗೂ ನಾವು ಅಲ್ಲೇ ಕೂತಿದ್ವಿ. ಎಲ್ಲ ಶ್ರೀವಾರಿ ಮೆಟ್ಲು ಹತ್ತುತ್ತಾ ಇದ್ರು. ಸೊ ನಾನು ಹೋಗ್ಬಿಟ್ಟು ಹೂವೆಲ್ಲ ಹಾಕ್ಬಿಟ್ಟು ಮೆಟ್ಲಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ. ಆಮೇಲೆ ಅವ್ರು ಬರೋವರೆಗೂ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಾ ಕೂತಿದ್ವಿ. ಸೊ ಅಲ್ಲಿ ಜನ ಮೆಟ್ಲತ್ತೋದೆಲ್ಲ ನಾವು ನೋಡ್ತಾ ಕೂತಿದ್ವಿ. ಬಂದ್ವಿ, ಕಾಫಿ ಕುಡಿಯೋಣ ಅನಿಸ್ತು, ತಲೆನೋವು. ಕಾಫಿ ಕುಡಿಯೋಣ ಅಂತ ನೋಡಿದರೆ ಕುಡಿದೆ. ಅದು ಚೆನ್ನಾಗಿಲ್ಲ, ನೀರು ಹಾಕ್ತಿದ್ದಾನೆ, ಬರೀ ನೀರು. 15 ರೂಪಾಯಿ ಇಲ್ಲಿ ಕಾಫಿ ಈ ಲೋಟಕ್ಕೆ. ದೇವ್ರದ್ದು ಪ್ರಸಾದ ಸಿಹಿ ಪೊಂಗಲ್ಲು ತುಂಬ ಚೆನ್ನಾಗಿದೆ. ನನ್ನ ಮಗ ಹೋಮ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬಂದು ನನಗೆ ಕೊಟ್ಟ. ನಾನು ಅದನ್ನು ತಿಂತಾ ಇದ್ದೀವಿ. ನಾವು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ರಸಾದ. ನಾವು ಈಗ ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಏನು ಗೊತ್ತಾ ಗಾಯ್ಸ್, ಅಲ್ಲಿ ಯಾವುದೇ ಪ್ಲಾಸ್ಟಿಕ್ಕು ಬಾಟಲ್ಲು, ಪ್ಲಾಸ್ಟಿಕ್ ಕವರ್ಗಳನ್ನು ಕಾರಲ್ಲಿ ತೊಗೊಂಡೋಗೋಕ್ಕೆ ಬಿಡಲ್ಲ. ಅಲ್ಲಿ ಎಂಟ್ರೆನ್ಸ್ ಚೆಕ್ಕಿಂಗಲ್ಲಿ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಅವರೇ ಚೆಕ್ ಮಾಡಿಬಿಟ್ಟು ಏನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ಡಸ್ಟ್ಬಿನಿಗೆ ಹಾಕ್ತಾರೆ. ಸೊ ನೀವುಗಳು ಹೋಗಬೇಕಾದ್ರೆ ಆದಷ್ಟು ವಾಟರ್ ಬಾಟಲ್ಗಳು ಮತ್ತು ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಇದ್ರೂ ಅವರು ತೊಗೊಂಡ್ಬಿಡ್ತಾರೆ, ಬಿಡಲ್ಲ, ಮುಂದೆ ತೊಗೊಂಡೋಗೋಕೆ ಬಿಡಲ್ಲ ತಿರುಮಲಗೆ. ನಾವು ಇಲ್ಲಿಂದ ತಿರುಮಲಕ್ಕೆ ಬಂದ್ವಿ. ಅಲ್ಲಿ ಕರ್ನಾಟಕ ಅಕಾಮಡೇಷನ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಸಿಕ್ಕಿದಂಥ ಬ್ಲಾಕು
ಹಳೇಬೀಡು ಬ್ಲ್ಯಾಕು. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ 2 ಗಂಟೆಗೆ ಅಲ್ಲಿ ರೀಚ್ ಆದ್ವಿ. ಊಟ ಮಾಡಿಬಿಟ್ಟು ಸ್ವಲ್ಪ 1-2 ಅವರ್ಸು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ 6 ಗಂಟೆಗೆ ದರ್ಶನ ಇತ್ತು. 6 ಗಂಟೆಗೆ ಹೋಗಿ ನಿಂತ್ಕೊಂಡ್ವಿ ಗಾಯ್ಸ್. ಆದರೆ ನಮಗೆ ಏನು ಸ್ಪೆಷಲ್ ದರ್ಶನ ಅನಿಸ್ಲೇ ಇಲ್ಲ. 6 ಗಂಟೆಯಿಂದ 10:45 11 ಗಂಟೆ ಆಯಿತು ದರ್ಶನ ಆಗೋಷ್ಟರಲ್ಲಿ. ದರ್ಶನ ಮಾಡಿ ಈಚೆ ಬಂದು ಸೊ ಅಲ್ಲೇ ತಿರುಮಲದಲ್ಲಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬಂದು ಮತ್ತೆ ನಾವು ಮಲ್ಕೊಂಡ್ವಿ. ನೆನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ಅಂತಂದ್ರೆ ಗೊತ್ತಲ್ಲ ನನಗೆ ಫೋನ್ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ. ಅದು ತಿರುಪತಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ವಿಮಾನ ದೇವ್ರೂ ನೋಡಿದ್ವಿ, ಶ್ರೀವಾರಿ ದೇವಸ್ಥಾನನೂ ನೋಡ್ಕೊಂಡು ಬಂದ್ವಿ, ದೇವ್ರ ದರ್ಶನ ಆಯಿತು. ಇವಾಗ ಎಲ್ಲ ರೆಡಿಯಾಗಿದ್ದೀವಿ ರೂಮಲ್ಲಿ. ಈಗ ಪದ್ಮಾವತಿ ದೇವಸ್ಥಾನ ಹೋಗ್ತಾ ಇದ್ದೀವಿ, ಅದು ತೋರಿಸ್ತೀವಿ. ನಮ್ಮಮ್ಮ ಹಾಕೊಂತಾರೆ. ಹಸು ಖಾರ ಕೊಡೋದೇನ್ರಿ ಅದು? ಹಸುದು ಖಾರ ಕೊಡೋದೇನೇ ಇಲ್ಲ. 350 ಕಡಿಮೆ ಇಲ್ವಾ? 300 ಲಾಸ್ಟ್. 150ನೇ ಮಾಡ್ಕೊಂಡು. దొడ్డ సైజు అదే షాప్లో రిటైల్ షాప్లో అయితే 800 అమ్ముతారు. మేము మోసం ಮಾಡ್ತೀವಿ క్వాలిటీకి. నువ్వు వెళ్ళైనా నోడుకో, ಯಾರು ಕೊಡೋದಿಲ್ಲ ಅಷ್ಟು. మీరంతా తక్కువ రేట్లు కడిగితేటమ్మా, ఇంకా ఏ కాలంలో ఉన్నారు, అంతా రేట్లు పెరిగిపోయింది. ಇದು ಗ್ರೀನ್ ಫಸ್ಟ್ అది సింగిల్. ಇದೇ 100? అది 100. ಈ ಕಲರ್ ಇದೆ ನೋಡಿ, ಸಿಂಗಲ್ ನೋಡ್ರಿ. ಇದು ಸಿಂಗಲ್ ಚಲೋ. ಹಾಂ ನೋಡಿದ್ದು ಸೇಮ್ ಬಟ್ ಅಲ್ಲ ಸೇಮ್ ಅದೇ ತಗೊಂತಿದ್ದು ಬೇಡ ಆಯಿತು, ಚೆನ್ನಾಗಿಲ್ಲ. ಇದು ಇದು ಬೇಕಾದ್ರೆ ತಗೋ. ತಗೊಳೋದಾ? అంత లాభాలు ఉండవు. ಸರಿ ಸಾಕು, 250 రూపాయలు ఇస్తాను, బాగుంటుంది. ಅಷ್ಟೇ, ಇನ್ನೇನು ತಗೊಳ್ಳೋದು. అలా ಬಾರಮ್ಮ ಕಾರ್ ಬಂತು ಹಾಕ್ಲಾ ಇವ್ರಿಗೆ? ಅದೇ ಇತ್ತು ಸರಿ. ನೀನು ಹಾಕೋ, ಸರಿಗಾಗುತ್ತೆ. ಮಂಜಿನ ಹಾಕಲತ್ತ 200 ఇస్తాను. వదండి ఎవరు మాకు అమ్మాయి కూడా మగా సతీష్ 150 180 150 సత్తగల్ 50 రూపీస్. చేశారని ఇచ్చాం 150 యాక్చువల్లీ. మేడం ఇష్టపడినారు కాబట్టి దాని వాల్యూ తీసుకెళ్ళాక మీకు తెలుస్తుంది. ಸಾಕಡಿಯಲ್ಗೆ ಅಷ್ಟೇ. ಇದಿತ್ತು ಅದರಲ್ಲಿ ಸಾಲ ಕಟ್ಬೇಕು ಬೇಡ. ದೇವಸ್ಥಾನ ಊಟ ఎదవన్నారు ఎదవ వ్యాపారం చేసుకోరంటే ఇంట్లో మనుకోవచ్చు కదా. ನೀನು ಹಾಕೋಬೇಕು ಫೋನ್ ಮಾಡ್ತಿದ್ದೀರ ಬಂಗಾರ, ಫೋನ್ ಚಿನ್ನ. ಇಲ್ಲಿದೆ ನೋಡಿ ಗೊಂಬೆ, ಇಲ್ಲಿ ನೋಡು ಗೊಂಬೆ ಇಲ್ಲಿ. ಅಮ್ಮಾವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 12 ಗಂಟೆಗೆ ದರ್ಶನ ಕೊಟ್ಟಿದ್ದಾರೆ ನಮಗೆ. ಟಿಕೆಟ್ ಫೀ ತೊಗೊಂಡಿದ್ದೀವಿ. ಬುಕಿಂಗ್ ಮಾಡ್ಕೊಂಡು 12 ಗಂಟೆಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ದೇವ್ರ ದರ್ಶನ ಆದಮೇಲೆ
ನಾನು ತಿರುಪತಿಯಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಟೆಂಟಲ್ಲಿ ಆಮೇಲೆ ತಿರ್ಗಾ ಇಡ್ಲಿ ವಡ ದೋಸೆ ಪೂರಿ ಪೊಂಗಲ್ ಮಸಾಲ ದೋಸೆ ಮಸಾಲ ದೋಸೆ ಇಡ್ಲಿ ವಡೆ ನಿಮಗೆ ಎರಡು ಮಸಾಲ ದೋಸೆ ನಾಲ್ಕು ಇಡ್ಲಿ ವಡೆ ಇಡ್ಲಿ ಮಸಾಲ ದೋಸೆ ರೆಸ್ಟೋರೆಂಟಲ್ಲಿ ತಿಂತಾ ಇದ್ದೀವಿ. ಇಡ್ಲಿ ವಡೆ ಸಾಂಬಾರು ಚಟ್ನಿ ಇಡ್ಲಿ ವಡೆ ಸಾಂಬಾರು ಚೆನ್ನಾಗಿದೆ. ಇಡ್ಲಿ ಮತ್ತು ಚಟ್ನಿ ಚೆನ್ನಾಗಿದೆ. ತಿರುಗಿ ಕಡೆ ಮಮ್ಮಿ ಮುಗಿಕಾಯ್ತೆ. ಅದು ಈ ಥರ ಅದು ಬರೀ ದಾರ ಬರುತ್ತಲ್ಲ ಅದಲ್ಲ ಇದನ್ನ ಬಿಚ್ಚು ಕಟ್ಬೋದಲ್ಲ. ಪಾಪುಗೇನು ತೊಗೊಳಕ್ಕಾಗಿಲ್ಲ ನಾ ಕೌಡೆಗಳು ಕೌಡೆ ಸಾಕಲ್ಲ. ಪಾಪುಗೆ ಮೇಕಪ್ ಕುಕ್ಕಿಂಗ್ ಕೇಳಿ ಅದು ಇದೆಯಾ ಅವಳ ಹತ್ರ 100 ಇಲ್ಲ. ಹಲೋ ಹಾಂ ಬೇಡ ಸರಿ ಯಾಕೆ ತೊಗೊಂಡಿದೆ ಪಾಪಗೆ? ಅವಳು ತಗೊಂಡಿದ್ದಾಳು. ಬಾಯ್ ತಗೋ ಕೊಡು. ಬಾ ಟೋಪಿ ಚೆನ್ನಾಗಿದೆಯಲ್ಲ ನೋಡಿ. ಇದೆ. ಆಮೇಲೆ ತಿರುಪತಿ ದೇವರಿಗೆ ದೀಪ ಹಚ್ಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡ್ವಿ. ಆಮೇಲೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ಬಿಟ್ಟು ನಂತರ ನಾವು ತಿರುಪತಿಗೆ ಕೆಳಗಡೆ ಬಂದು ಅಲ್ಲಿಂದ ಅಮ್ಮವಾರಿ ಟೆಂಪಲ್ಗೆ ಬಂದ್ವಿ. ಬಂದಿದ್ದು ಉದ್ದೇಶ ಏನಂದರೆ ನಮ್ಮ ಮೊಮ್ಮಗಳಿಗೆ ಮುಡಿ ಕೊಡಬೇಕಾಗಿತ್ತು. ಅವ್ರದ್ದು ಮನೆ ದೇವರಾಗಿರೋದ್ರಿಂದ ಇಲ್ಲೇ ಮುಡಿ ಕೊಡಬೇಕು ಅಂತ ಅರಿಕೆ. ಅದಕ್ಕೋಸ್ಕರ ನಾವಿಲ್ಲಿ ಬಂದು ಪಾಪುಗೆ ಮತ್ತು ನಮ್ಮ ಹಳೆ ಇಬ್ಬರೂ ಮುಡಿ ಕೊಟ್ಟರು. ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್.